ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ತಮಿಳುನಾಡು ಸರ್ಕಾರ ಹಿಂದೂ ವಿರೋಧಿ ಅನ್ನೋದು ಪದೇ ಪದೇ ಸಾಬೀತಾಗ್ತಿದೆ. ಸದಾ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಾ ಇರುವ ಸಿಎಂ ಸ್ಟಾಲಿನ್ ಇದೀಗ ಹಿಂದೂ ದೇವಾಲಯದ ಚಿನ್ನದ ಮೇಲೆ ಕಣ್ಣಿಟ್ಟಿದ್ದಾರೆ. ಬರೋಬ್ಬರಿ 21 ದೇವಾಲಯಗಳಿಗೆ ಸೇರಿದ 1,000 ಕೆಜಿ ಚಿನ್ನವನ್ನ ಕರಗಿಸಿ ಬ್ಯಾಂಕ್ನಲ್ಲಿ ಠೇವಣಿ ಇರಿಸಲಾಗಿದೆ. ಸರ್ಕಾರದ ವಿರುದ್ಧ ಕೆರಳಿರೋ ಹಿಂದೂಗಳು ವಕ್ಫ್ ಬೋರ್ಡ್ನಂತೆ ಸನಾತನ ಬೋರ್ಡ್ ರಚಿಸೋದಕ್ಕೆ ಆಗ್ರಹಿಸುತ್ತಿದ್ದಾರೆ. ತಮಿಳುನಾಡು ಸರ್ಕಾರ ಹಿಂದೂಗಳಿಗೆ ಮಾಡಿದ ವಂಚನೆ ಎಂಥದ್ದು ಅನ್ನೋದನ್ನ ಹೇಳ್ತೀವಿ. ಈ ವಿಡಿಯೋವನ್ನ ತಪ್ಪದೇ ಕೊನೆವರೆಗೂ ನೋಡಿ. ನಿಮ್ಮ ನೆಚ್ಚಿನ ಅಖಂಡ ಭಾರತ ವಾಹಿನಿಯನ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನ ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ. ಇತರರಿಗೆ ವಿಡಿಯೋವನ್ನ ಶೇರ್ ಮಾಡೋ ಮೂಲಕ ನಮ್ಮನ್ನ ಬೆಂಬಲಿಸಿ. ಎಂಕೆ ಸ್ಟಾಲಿನ್ ತಮಿಳುನಾಡಿನ ಸದ್ಯದ ಮುಖ್ಯಮಂತ್ರಿ. ಸ್ಟಾಲಿನ್ ನೇತೃತ್ವದ ಡಿಎಂಕೆ ಸರ್ಕಾರ ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿದೆ. ಚುನಾವಣೆಯಲ್ಲಿ ಹೆಚ್ಚಿನ ಮತ ಗಳಿಸುವ ಹುಚ್ಚಿಗೆ ಬಿದ್ದಿರೋ ಸ್ಟಾಲಿನ್ ಮುಸ್ಲಿಮರು ಕ್ರೈಸ್ತರ ಓಲೈಕೆಯಲ್ಲಿ ತೊಡಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಇದೀಗ ಹಿಂದೂಗಳ ಜೊತೆಗೆ ಹಿಂದೂ ದೇವಾಲಯಗಳ ಮೇಲೆ ಸ್ಟಾಲಿನ್ ಸರ್ಕಾರ ಕಣ್ಣಿಟ್ಟಿದೆ. ಹಿಂದೂ ದೇವಾಲಯಗಳಲ್ಲಿರುವ ಸಾವಿರಾರು ಕೆಜಿ ಚಿನ್ನವನ್ನ ಕರಗಿಸಿದ್ದು ಬ್ಯಾಂಕುಗಳಲ್ಲಿ ಠೇವಣಿ ಇರಿಸಿದೆ. ಇದರಿಂದ ಸರ್ಕಾರದ ಬೊಕ್ಕಸ ತುಂಬಿಸಿಕೊಳ್ಳೋದಕ್ಕೆ ಮುಂದಾಗಿದೆ. ಅಷ್ಟಕ್ಕೂ ತಮಿಳುನಾಡಿನಲ್ಲಿ ಆಗ್ತಾ ಇರೋದೇನು ಗೊತ್ತಾ? ತಮಿಳುನಾಡಿನಲ್ಲಿ ಕಳೆದ 4 ವರ್ಷಗಳ ಅವಧಿಯಲ್ಲಿ ಬರೋಬ್ಬರಿ 21 ದೇವಾಲಯಗಳಿಗೆ ಸೇರಿರುವ 1 ಟನ್ ಚಿನ್ನದ ಆಭರಣಗಳನ್ನು ಎಂಕೆ ಸ್ಟಾಲಿನ್ ಸರ್ಕಾರ ಕರಗಿಸಿದೆ. ಚಿನ್ನವನ್ನ 24 ಕ್ಯಾರೆಟ್ ಚಿನ್ನವನ್ನಾಗಿ ಪರಿವರ್ತಿಸಿ ಗಟ್ಟಿಗಳನ್ನಾಗಿ ಮಾಡಲಾಗುತ್ತೆ. ಹೀಗೆ ಗಟ್ಟಿಯಾಗಿ ಬದಲಾಗುವ ಚಿನ್ನವನ್ನ ಕಳೆದ ಮಾರ್ಚ್ 31ರಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯಲ್ಲಿ ಠೇವಣಿ ಇರಿಸಲಾಗಿದೆ ಅಂತ ತಮಿಳುನಾಡಿನ ಮುಜರಾಯಿ ಸಚಿವ ಪಿಕೆ ಶೇಖರ್ ಬಾಬು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ತಮಿಳುನಾಡಿನ 21 ದೇವಾಲಯಗಳ ಪೈಕಿ ತಿರುಚಿರಾಪಳ್ಳಿ ಜಿಲ್ಲೆಯ ಸಮಯಾಂಪುರ ಅರಳ್ಮಿಗು ಮಾರಿಯಮ್ಮನ್ ದೇವಸ್ಥಾನಕ್ಕೆ ಸೇರಿದ ಆಸ್ತಿಯೇ ಅಧಿಕವಾಗಿದೆ. ಈ ದೇವಾಲಯಕ್ಕೆ ಸೇರಿದ ಬರೋಬ್ಬರಿ 426.26 ಕೆಜಿ ಚಿನ್ನವನ್ನ ತಮಿಳುನಾಡು ಸರ್ಕಾರ ಕರಗಿಸಿದೆ. ತಮಿಳುನಾಡಿನಲ್ಲಿರುವ ದೇವಾಲಯದ ಚಿನ್ನವನ್ನ ಮುಂಬೈನ ಠಂಕಸಾಲೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಚಿನ್ನವನ್ನ ಕರಗಿಸಿ ಅವುಗಳನ್ನ ಚಿನ್ನದ ಬಿಸ್ಕತ್ತುಗಳಾಗಿ ಪರಿವರ್ತಿಸಲಾಗಿದೆ. ಸದ್ಯ ಈ ಕಾರ್ಯದ ಉಸ್ತುವಾರಿಯಾಗಿ ಸರ್ಕಾರ 3 ಸಮಿತಿಗಳನ್ನು ರಚಿಸಲಾಗಿದೆ ಅಂತ ಸಚಿವ ಶೇಖರ್ ಬಾಬು ತಿಳಿಸಿದ್ದಾರೆ. ತಮಿಳುನಾಡಿನಲ್ಲಿ ಅತಿ ಹೆಚ್ಚು ದೇವಾಲಯಗಳಿವೆ. ಸರ್ಕಾರ ನೀಡಿರುವ ಅಂಕಿಅಂಶಗಳ ಪ್ರಕಾರ ತಮಿಳುನಾಡಿನಲ್ಲಿ ಒಟ್ಟು 30,000ಕ್ಕೂ ಅಧಿಕ ದೇವಾಲಯಗಳಿವೆ. ಈ ದೇವಾಲಯಗಳಲ್ಲಿನ ಚಿನ್ನಾಭರಣಗಳನ್ನು ಒಟ್ಟು ಹಾಕಿದ್ರೆ 10,000 ಕೋಟಿಗೂ ಅಧಿಕ ಬಂಡವಾಳ ಸರ್ಕಾರದ ಬೊಕ್ಕಸಕ್ಕೆ ಸೇರಲಿದೆ. ದೇವಾಲಯಗಳ ಚಿನ್ನವನ್ನೇ ಸರ್ಕಾರದ ಆರ್ಥಿಕ ಶಕ್ತಿಯನ್ನಾಗಿ ಬದಲಾಯಿಸಲು ತಮಿಳುನಾಡು ಸರ್ಕಾರ ಯೋಜನೆ ರೂಪಿಸಿದೆ. ಇದರ ಮೊದಲ ಹಂತವಾಗಿ 21 ದೇವಾಲಯಗಳ ಚಿನ್ನಾಭರಣಗಳನ್ನು ಕರಗಿಸಲಾಗಿದೆ. ಉಳಿದ ದೇವಾಲಯಗಳಲ್ಲಿರುವ ಚಿನ್ನಾಭರಣಗಳ ಮಾಹಿತಿಯನ್ನ ಸರ್ಕಾರ ಲೆಕ್ಕ ಹಾಕ್ತಿದ್ದು ಶೀಘ್ರವೇ ಚಿನ್ನ ಕರಗಿಸಿ ಗಟ್ಟಿಯನ್ನಾಗಿ ಮಾಡಲಿದೆ. ಹಿಂದೂ ದೇವಾಲಯಕ್ಕೆ ತಮಿಳುನಾಡು ಸರ್ಕಾರ ಕಣ್ಣು ಹಾಕಿದ್ದು ಇದೇ ಮೊದಲೇನಲ್ಲ. ಈ ಹಿಂದೆ 70ರ ದಶಕದಲ್ಲಿಯೂ ಅಂದಿನ ಸರ್ಕಾರ ಹಿಂದೂ ದೇವಾಲಯಗಳ ಚಿನ್ನಾಭರಣಗಳನ್ನು ಕರಗಿಸಿ ಅದನ್ನ ಬ್ಯಾಂಕ್ನಲ್ಲಿ ಠೇವಣಿ ಇಡೋ ಲೆಕ್ಕಾಚಾರ ಹಾಕಿತ್ತು. ಆದರೆ ಹಿಂದೂಗಳ ತೀವ್ರ ವಿರೋಧದಿಂದಾಗಿ ಸರ್ಕಾರ ಈ ಯೋಜನೆಯನ್ನ ಕೈಬಿಟ್ಟಿತ್ತು. ಆದರೆ ತದನಂತರದಲ್ಲಿ ಸದ್ದಿಲ್ಲದೆ ಹಿಂದೂ ದೇವಾಲಯಗಳಿಗೆ ಸೇರಿದ ಚಿನ್ನವನ್ನ ಕರಗಿಸಿ ಠೇವಣಿ ಇಡಲಾಗಿದೆ. 2021ರವರೆಗೆ ಒಟ್ಟು ತಮಿಳುನಾಡು ಸರ್ಕಾರ 500 ಕೆಜಿಗೂ ಅಧಿಕ ಚಿನ್ನವನ್ನ ಕರಗಿಸಿದೆ. ಆದರೆ ಸ್ಟಾಲಿನ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ 2021ರಿಂದ 2025ರ ಮಾರ್ಚ್ 31ರವರೆಗೆ ಒಟ್ಟು 500 ಕೆಜಿ ಚಿನ್ನವನ್ನ ಕರಗಿಸಲಾಗಿದ್ದು ಬ್ಯಾಂಕ್ನಲ್ಲಿ ಠೇವಣಿ ಇರಿಸಲಾಗಿದೆ. ಇದರಿಂದಾಗಿ ವಾರ್ಷಿಕ 17,82,00,000 ರೂಪಾಯಿ ಬಡ್ಡಿ ಸರ್ಕಾರಕ್ಕೆ ದೊರೆಯಲಿದೆ. ಚಿನ್ನಾಭರಣಗಳ ಠೇವಣಿಯಿಂದ ಬಂದ ಹಣವನ್ನ ಸರ್ಕಾರ ದೇವಾಲಯಗಳ ಅಭಿವೃದ್ಧಿಗೆ ಬಳಕೆ ಮಾಡುತ್ತೇವೆ ಅಂತ ಹೇಳ್ತಿದೆ. ಆದರೆ ಸಿಎಂ ಸ್ಟಾಲಿನ್ ನೇತೃತ್ವದ ಸರ್ಕಾರದ ಮೇಲೆ ಹಿಂದೂಗಳಿಗೆ ಭರವಸೆ ಇಲ್ಲ. ತಮಿಳುನಾಡು ಸರ್ಕಾರದ ಕ್ರಮದ ವಿರುದ್ಧ ಹಿಂದೂಗಳು ಕೆರಳಿ ಕೆಂಡವಾಗಿದ್ದಾರೆ. ಹಿಂದೂ ದೇವಾಲಯಗಳ ಕಾಣಿಕೆಯ ಬೆನ್ನಲ್ಲೇ ಚಿನ್ನದ ಮೇಲೆ ಕಣ್ಣಿಟ್ಟಿರೋದು ಹಿಂದೂಗಳ ತೀವ್ರ ವಿರೋಧಕ್ಕೆ ಕಾರಣವಾಗಿದೆ. ಒಂದೊಮ್ಮೆ ತಮಿಳುನಾಡು ಸರ್ಕಾರ
ಹಿಂದೂ ದೇವಾಲಯ ಕಾಣಿಕೆ ಚಿನ್ನಾಭರಣಗಳನ್ನು ತನ್ನ ವಶಕ್ಕೆ ಪಡೆಯೋ ಕಾರ್ಯ ಮಾಡಿದೆ. ಹೀಗೆಯೇ ಮಸೀದಿ ಮತ್ತು ಚರ್ಚ್ಗಳಿಗೆ ಸೇರಿದ ಸಂಪತ್ತನ್ನ ಮತ್ತು ಆಸ್ತಿಯನ್ನ ಸರ್ಕಾರದ ಆರ್ಥಿಕತೆಗೆ ಬಳಸಿಕೊಳ್ಳಲಿ ಅಂತ ಸವಾಲ್ ಹಾಕಿದ್ದಾರೆ. ಸನಾತನ ಬೋರ್ಡ್ ರಚನೆಗೆ ಹಿಂದೂಗಳ ಆಗ್ರಹ. ಭಾರತದಲ್ಲಿ ಸದ್ಯ ವಕ್ಫ್ ಬೋರ್ಡ್ ಚಾಲ್ತಿಯಲ್ಲಿದೆ. ಹೊಸ ವಕ್ಫ್ ಕಾನೂನು ಜಾರಿಗೆ ಇದೇ ತಮಿಳುನಾಡಿನ ಸ್ಟಾಲಿನ್ ಸರ್ಕಾರ ವಿರೋಧ ಮಾಡಿದೆ. ಸ್ಟಾಲಿನ್ಗೆ ಮುಸ್ಲಿಮರ ಮೇಲೆ ಇರುವ ಕಾಳಜಿ ಹಿಂದೂಗಳ ಮೇಲೂ ಇರಬೇಕಲ್ವಾ? ಮುಸ್ಲಿಮರು ದೇವರ ಹೆಸರಿನಲ್ಲಿ ನೀಡುವ ದಾನವನ್ನ ವಕ್ಫ್ ಅಂತ ಕರೆದ್ರು. ಇದಕ್ಕೆ ಸರ್ಕಾರ ವಕ್ಫ್ ಬೋರ್ಡ್ ರಚಿಸುವ ಮೂಲಕ ಮಾನ್ಯತೆ ನೀಡಿತ್ತು. ಇದೀಗ ಹಿಂದೂಗಳು ಕೂಡ ದೇವರಿಗೆ ಹಣ, ಚಿನ್ನ, ಆಸ್ತಿಯನ್ನ ದಾನವಾಗಿ ನೀಡುತ್ತಾರೆ. ಆದರೆ ಹಿಂದೂಗಳು ನೀಡಿದ ದಾನವನ್ನ ಸರ್ಕಾರ ತನ್ನ ಸ್ವತ್ತು ಅನ್ನೋ ರೀತಿಯಲ್ಲಿ ಬಳಕೆ ಮಾಡ್ತಿದೆ. ಮುಸ್ಲಿಮರಿಗೊಂದು ನ್ಯಾಯ, ಹಿಂದೂಗಳಿಗೆ ಒಂದು ನ್ಯಾಯ ಅನ್ನೋದು ಸರಿನಾ? ಮುಸ್ಲಿಮರು ದಾನವಾಗಿ ನೀಡುವ ಆಸ್ತಿ, ಚಿನ್ನ, ಸ್ವತ್ತುಗಳು ವಕ್ಫ್ ಬೋರ್ಡ್ಗೆ ಸೇರುವಂತೆ ಹಿಂದೂಗಳು ನೀಡುವ ಆಸ್ತಿ, ಚಿನ್ನ, ಕಾಣಿಕೆಯನ್ನ ನಿರ್ವಹಣೆ ಮಾಡಲು ಸರ್ಕಾರ ಸನಾತನ ಬೋರ್ಡ್ ರಚನೆ ಮಾಡಬೇಕು ಅನ್ನೋ ಕೂಗು ಸದ್ಯ ಹಿಂದೂಗಳಿಂದ ಕೇಳಿಬಂದಿದೆ. ಹಿಂದೂಗಳೇ ಕಾಣಿಕೆಯಾಗಿ ದೇವರಿಗೆ ನೀಡಿದ್ದ ಚಿನ್ನವನ್ನ ಹಿಂದೂಗಳ ಒಪ್ಪಿಗೆ ಇಲ್ಲದೆ ಸರ್ಕಾರ ಕರಗಿಸಿದೆ. ಹಾಗಾದ್ರೆ ಚರ್ಚ್, ಮಸೀದಿ ಆಸ್ತಿಯನ್ನ ವಶಕ್ಕೆ ಪಡೆಯಲಿ ನೋಡೋಣ. ಭಾರತದಲ್ಲಿ ಹಿಂದೂಗಳನ್ನೇ ಯಾಕೆ ಸರ್ಕಾರಗಳು ಟಾರ್ಗೆಟ್ ಮಾಡ್ತಿವೆ? ತಮಿಳುನಾಡಿನಲ್ಲಿ ಜಾರಿಗೆ ಬಂದ ಕಾನೂನು ಬಿಜೆಪಿಯೇತರ ಸರ್ಕಾರ ಇರುವ ರಾಜ್ಯಗಳಲ್ಲಿಯೂ ಜಾರಿಯಾಗಬಹುದು. ಹಿಂದೂಗಳೇ ಯಾವುದಕ್ಕೂ ಎಚ್ಚರವಾಗಿರುವುದು ಒಳಿತು. ಕರ್ನಾಟಕದಲ್ಲಿಯೂ ಸಿದ್ದರಾಮಯ್ಯ ಸರ್ಕಾರ ಕೂಡ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಿದೆ. ಕರ್ನಾಟಕದ ಹಿಂದೂ ದೇವಾಲಯಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ನೂರಾರು ಕೋಟಿ ರೂಪಾಯಿ ಆದಾಯ ದೊರೆತಿದೆ. ಆದರೆ ಸರ್ಕಾರಗಳು ಮಾತ್ರ ಆ ಹಣವನ್ನ ಹಿಂದೂ ದೇವಾಲಯಗಳಿಗೆ ಮೀಸಲಿರಿಸದೆ ಅಲ್ಪಸಂಖ್ಯಾತರ ಅಭಿವೃದ್ಧಿಗೂ ಮೀಸಲಿರಿಸುತ್ತಿದೆ. ಈಗಾಗಲೇ ಕಾಣಿಕೆ ಹಣದಲ್ಲಿ ಪಾಲು ಪಡೆಯುತ್ತಿರುವ ಕರ್ನಾಟಕ ಸರ್ಕಾರ ಮುಂದೆ ದೇವರ ಚಿನ್ನದ ಮೇಲೂ ಕಣ್ಣಿಡಬಹುದು. ತಮಿಳುನಾಡಿನ ಸ್ಥಿತಿ ಕರ್ನಾಟಕಕ್ಕೂ ಬಾರದಿರಲಿ. ಹಿಂದೂಗಳೇ, ಹಿಂದೂ ದೇವಾಲಯದ ಮೇಲೆ ಯಾರೇ ದಾಳಿ ಮಾಡಿದ್ರೂ ಅದನ್ನ ಸಹಿಸಿಕೊಂಡು ಸುಮ್ಮನೆ ಇರಬೇಡಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ. ಸನಾತನ ಯುಗ ಆರಂಭ.